ಭದ್ರಕಾಳಿ ಮಹಾತ್ಮ್ಯಂ. ಅಸುರ ದಾರುಕನ ವಧೆಯನ್ನು ಭದ್ರಕಾಳಿ ಮಹಾತ್ಮ್ಯಂ ಎಂದು ಕರೆಯಲಾಗುತ್ತದೆ. ಇದನ್ನು ಭದ್ರೋಲ್ಪತ್ತಿ ಅಥವಾ ಭದ್ರಕಾಳಿ ಮಹಾತ್ಮ್ಯಂ ಎಂದು ಕೂಡ ಕರೆಯಲಾಗುತ್ತದೆ. ಇದು ಮಾರ್ಕಂಡೇಯ ಪುರಾಣದ ಒಂದು ಭಾಗವಾಗಿದೆ. ಇದರಂತೆಯೇ ದೇವಿ ಮಹಾತ್ಮ್ಯಂ ಅಥವಾ ದುರ್ಗಾ ಸಪ್ತಶತಿಯು ಮಾರ್ಕಂಡೇಯ ಪುರಾಣದ ಒಂದು ಭಾಗವಾಗಿದೆ. ಕೇರಳದಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಭದ್ರಕಾಳಿಯ ದಾರುಕನೆಂಬ ಅಸುರನೊಡನೆ ನಡೆದ ಯುದ್ಧವು ಕೇರಳದ ಪೂಜೆ ಪುನಸ್ಕಾರಗಳು, ಆಚರಣೆಗಳು ಮತ್ತು ಜನಪದ ಗಾಯನ ಮತ್ತು ನೃತ್ಯ ಗೀತೆಗಳ ಅಡಿಪಾಯವಾಗಿದೆ. ಭದ್ರಕಾಳಿಯನ್ನು ಕೇರಳ ಮತ್ತು ತಮಿಳುನಾಡಿನಲ್ಲಿ ಸಾಂಪ್ರದಾಯಿಕ ಯುದ್ಧ ಕಲೆಗಳ ಆರಾಧ್ಯ ದೈವವಾಗಿರುವ ಕಾಳಿಕೆಯ ಶುಭಕರ ಮತ್ತು ಅದೃಷ್ಟಕರ ರೂಪವೆಂದು ನಂಬಲಾಗಿದೆ. ಸಂಸ್ಕೃತದಲ್ಲಿ ಭದ್ರ ಎಂದರೆ ಸಮೃದ್ಧಿ ಅಥವಾ ಸಂತೋಷ ಎಂದು ಅರ್ಥ. ಭದ್ರಕಾಳಿ ಮಹಾತ್ಮೆಯನ್ನು ಭಜಿಸುವುದು ದುಃಖ ಶಮನಕಾರಿ ಮತ್ತು ರೋಗ ನಿವಾರಣಕಾರಿ ಎಂದು ನಂಬಲಾಗಿದೆ. ದೇವಿ ಭದ್ರಕಾಳಿಯ ವೈಭವವನ್ನು ಭಜಿಸುವುದು ಮತ್ತು ಅದನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ಧನ ಕನಕಾದಿ ಐಶ್ವರ್ಯ, ಆಯಸ್ಸು, ಸಂತಾನ ಮತ್ತು ಆಧ್ಯಾತ್ಮಿಕತೆಯನ್ನು ವೃದ್ಧಿಸುತ್ತದೆ. ರಾಜ ಚಂದ್ರಸೇನನಿಗೆ ಸುತೀಕ್ಷ್ಣ ಋಷಿಗಳು ವಿವರಿಸಿದಂತಹ ಭದ್ರಕಾಳಿ ಮಹಾತ್ಮೆಯನ್ನು ಪಂಡಿತ ಶಿವಶರ್ಮರಿಗೆ ಮಾರ್ಕಂಡೇಯ ಋಷಿಗಳು ತಮ್ಮ ಮಾರ್ಕಂಡೇಯ ಪುರಾಣದಲ್ಲಿ ಹೇಳುತ್ತಾರೆ. ಭದ್ರಕಾಳಿ ಮಹಾತ್ಮೆಯು 9 ಅಧ್ಯಾಯಗಳಲ್ಲಿವೆ. ಈಗ ಅಧ್ಯಾಯ 1. ಒಮ್ಮೆ ಮಹಾರಾಜ ಚಂದ್ರಸೇನನು ಅವನ ಮಂತ್ರಿಗಳು ಮತ್ತು ಸೈನಿಕರೊಂದಿಗೆ ಬೇಟೆಗೆ ಹೊರಟರು. ಬೇಟೆಯ ನಂತರ ದಾರಿಯಲ್ಲಿ ಅವರು ಒಂದು ಮರದ ಕೆಳಗೆ ತಮ್ಮ ಆನೆಗಳನ್ನೆಲ್ಲ ಕಟ್ಟಿಹಾಕಿ ಅಲ್ಲಿಯೇ ರಾಜ ಮತ್ತು ಅವನ ಮಿತ್ರರು ದ್ಯೂತವಾಡುತ್ತಾ ಕುಳಿತರು. ಆ ಮರದ ಕೆಳಗೆ ಒಂದು ದೊಡ್ಡ ಹುತ್ತವು ಇರುತ್ತದೆ. ಹೀಗಿರುವಾಗ ಅವರ ಆನೆಗಳು ಆ ಹುತ್ತವನ್ನು ತಮ್ಮ ಕಾಲುಗಳಿಂದ ತುಳಿದು ಹಾಕಿದವು. ಆಗ ಆ ಹುತ್ತದಿಂದ ಭಯಂಕರ ಆಕಾರವೊಂದು ಹೊರಬಂದಿತು. ನಂತರ ಆ ಆಕಾರವು ಅಲ್ಲಿದ್ದ ಆನೆಗಳನ್ನೆಲ್ಲವೂ ನುಂಗಿ ತಿಂದು ಹಾಕಿ ರಾಜನೆಡೆಗೆ ಅತಿ ಕೋಪದಿಂದ ಅವನನ್ನು ನುಂಗಲು ಧಾವಿಸಿತು. ಭಯವಿಹ್ವಲನಾದ ರಾಜನು ಪ್ರಾಣ ಭೀತಿಯಿಂದ ಓಡಿದನು ಮತ್ತು ಮಹರ್ಷಿ ಸುಶೀಕ್ಷ್ಣರ ಆಶ್ರಮವನ್ನು ತಲುಪಿದನು. ರಾಜನ ಆತರ್ನಾದನವನ್ನು ಕೇಳಿ ಹೊರಬಂದ ಋಷಿಯು ಆ ಭಯಂಕರ ಆಕಾರವನ್ನು ಕುರಿತು ಹೀಗೆ ಹೇಳಿದರು: ಎಲೈ ಪಿಶಾಚಿಯೇ, ಭದ್ರಕಾಳಿ ನಿಷ್ಠ ಸೇವಕನೇ, ಅಜ್ಞಾನದಿಂದ ಈ ರಾಜನು ಮಾಡಿದ ಕೆಲಸವನ್ನು ಮನ್ನಿಸು. ಅವನನ್ನು ಕೊಲ್ಲಬೇಡ, ಅವನನ್ನು ಕೊಲ್ಲದೇ ಬಿಡು, ದಯವಿಟ್ಟು ಹಿಂತಿರುಗಿ ಹೋಗು ಎಂದು ಕೇಳಿಕೊಳ್ಳಲು ಮಹರ್ಷಿಯ ಅರಿಕೆಯನ್ನು ಮನ್ನಿಸಿ ಆ ಆಕಾರವು ಬಂದ ಹಾಗೆಯೇ ಮರಳಿ ಹೊರಟು ಹೋಯಿತು. ಆಗ ಆ ರಾಜನು ಬಹಳ ಆಶ್ಚರ್ಯಚಕಿತನಾಗಿ, ಋಷಿವರ್ಯ, ಯಾರು ಈ ಭದ್ರಕಾಳಿ ಎಂದು ಉದ್ಗರಿಸಿದನು. ದಯವಿಟ್ಟು ನನಗೆ ವಿವರವಾಗಿ ತಿಳಿಸಿಕೊಡಿ ಮತ್ತು ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ಎಂದು ಮನವಿ ಮಾಡಿಕೊಂಡರು. ಋಷಿಯು ರಾಜನಿಗೆ ಭದ್ರಕಾಳಿ ವೈಭವವನ್ನು ಹೇಳಲಾರಂಭಿಸಿದನು. ಹಲವಾರು ವರ್ಷಗಳ ಹಿಂದೆ ದೇವಾಸುರ ಯುದ್ಧ ನಡೆಯಿತು. ಆಗ ಆ ಭೀಕರ ಯುದ್ಧದಲ್ಲಿ ದೇವತೆಗಳ ಕೋರಿಕೆಯ ಮೇರೆಗೆ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಅಸುರನನ್ನು ವಧಿಸಿದನು. ಆ ಸಮಯದಲ್ಲಿ ಅಸುರ ಕುಲದ 4 ಕನ್ಯೆಯರು ತಪ್ಪಿಸಿಕೊಂಡು ಪಾತಾಳದಲ್ಲಿ ಅಡಗಿಕೊಂಡರು. ನಂತರ ಅವರು ಅಸುರ ಕುಲವನ್ನು ಉಳಿಸಲು ಮತ್ತು ಬ್ರಹ್ಮದೇವನ ಕೃಪೆಗಾಗಿ ತಪಸ್ಸನ್ನು ಆಚರಿಸಲು ನಿರ್ಧರಿಸಿದರು. ಅವರಲ್ಲಿ ದಾನವತಿ ಮತ್ತು ದಾರುಮತಿ ಎಂಬ 2
ಗೋಕರ್ಣಕ್ಕೆ ತೆರಳಿ ಅಲ್ಲಿರುವ ಶಿವ ದೇವಾಲಯದಲ್ಲಿ ತೀವ್ರವಾದ ತಪಸ್ಸನ್ನಾಚರಿಸಿದರು. ಆಹಾರ ನಿದ್ರಾದಿಗಳನ್ನು ತೊರೆದು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ 5 ಹೋಮ ಕುಂಡಗಳ ಮಧ್ಯದಲ್ಲಿ ಕುಳಿತು ಅವರು ಕಠಿಣ ತಪಸ್ಸನ್ನಾಚರಿಸಿದರು. ಕೊನೆಯಲ್ಲಿ ಅವರಿಗೆ ತಪಸ್ಸಿನಿಂದ ಪ್ರಸನ್ನನಾದ ಬ್ರಹ್ಮದೇವನು ಅವರ ಮುಂದೆ ಪ್ರತ್ಯಕ್ಷನಾಗಿ ಅವರಿಗೆ ಬೇಕಾದ ವರವನ್ನು ಕೋರಲು ಹೇಳಿದರು. ಆ ಇಬ್ಬರು ಅಸುರ ಕುಲವನ್ನುದ್ಧರಿಸಲು ತಮಗೆ ಒಂದೊಂದು ಗಂಡು ಸಂತಾನವನ್ನು ಅನುಗ್ರಹಿಸಬೇಕೆಂದು ಕೇಳಿಕೊಂಡರು. ಹೀಗೆ ಬ್ರಹ್ಮನು ಅವರಿಗೆ ಶಕ್ತಿಶಾಲಿ ಪುತ್ರರ ವರವನ್ನೀಯಲು ಅತ್ಯಂತ ಸಂತೋಷದಿಂದ ತಮ್ಮ ತಮ್ಮ ಮನೆಗೆ ತೆರಳಿದರು. ಸಮಯ ಕಳೆದಂತೆ ದಾನವತಿಯು ದಾನವಾನ್ ಎಂಬ ಪುತ್ರನಿಗೂ ಮತ್ತು ದಾರುಮತಿಯು ದಾರುಕ ಎಂಬ ಪುತ್ರನಿಗೂ ಜನ್ಮ ನೀಡುತ್ತಾರೆ. ಆ ಮಕ್ಕಳು ಜನಿಸಿದ ವೇಳೆಯಲ್ಲಿ ಪ್ರಕೃತಿಯಲ್ಲಿ ಹಲವಾರು ಅಶುಭ ಸೂಚನೆಗಳು ಕಂಡುಬರುತ್ತದೆ. ಹೀಗೆಯೇ ಸಮಯ ಕಳೆದಂತೆ ಆ ಬಾಲಕರಿಬ್ಬರೂ ಬೆಳೆಯಲಾರಂಭಿಸುತ್ತಾರೆ. ಹಾಗೆ ಬೆಳೆಯುವಾಗ ಮಹಾವಿಷ್ಣುವು ತಮ್ಮ ದೇವತೆಗಳು ಅಸುರರ ಮೇಲೆ ಎಸಗಿದ ದೌರ್ಜನ್ಯದ ಕಥೆಗಳನ್ನು ಕೇಳುತ್ತಾ ಅವರೆಡೆಗೆ ದ್ವೇಷದ ಭಾವನೆಯನ್ನು ಬೆಳೆಸಿಕೊಳ್ಳುತ್ತಾ ಹೋಗುತ್ತಾರೆ. ಹೀಗೆ ಪ್ರೌಢರಾದಂತಹ ಇಬ್ಬರಲ್ಲಿ ದಾರುಕನು ತನ್ನ ತಾಯಿಯ ಸಲಹೆಯಂತೆ ಬ್ರಹ್ಮದೇವನಿಂದ ಅಸುರ ಕುಲವನ್ನು ಉದ್ಧರಿಸಲು ವರಗಳನ್ನು ಪಡೆಯಲು ಕಠೋರ ತಪಸ್ಸನ್ನು ಆಚರಿಸಲು ತೆರಳುತ್ತಾನೆ. ಕೇವಲ ಗಾಳಿಯನ್ನು ಸೇವಿಸುತ್ತಾ ಮಳೆ, ಬಿಸಿಲು, ಬೆಂಕಿ, ನೀರುಗಳಿಂದ ವಿಚಲಿತನಾಗದೆ ಮರಗಳಿಂದ ನೇತಾಡುತ್ತಾ ತಪಶ್ಚರ್ಯಗಳನ್ನು ಆಚರಿಸಿದನು. ಆದರೂ ಕೂಡ ಬ್ರಹ್ಮದೇವನು ಪ್ರತ್ಯಕ್ಷನಾಗದಿದ್ದನ್ನು ಕಂಡು ದಾರುಕನು ತನ್ನ ಶಿರವನ್ನೇ ಹೋಮಕುಂಡದೊಳಗೆ ಅರ್ಪಿಸಲು ಹೋದ. ಬ್ರಹ್ಮನು ಪ್ರತ್ಯಕ್ಷನಾಗಿ ಅವನ ತಪಸ್ಸಿನಿಂದ ಸುಪ್ರೀತನಾಗಿ ನಿನ್ನ ಮೈಯಿಂದ ಬೀಳುವ ರಕ್ತದ ಪ್ರತಿಯೊಂದು ಬಿಂದುವಿನಿಂದ ಶಕ್ತಿಶಾಲಿಯಾದ ಅಸುರನು ಹುಟ್ಟುತ್ತಾನೆ ಎಂದು ವರವನ್ನಿತ್ತನು. ನಂತರ ಬೇರೆ ಯಾವುದಾದರೂ ವರ ಬೇಕೇನು ಎಂದು ವಿಚಾರಿಸಲಾಗಿ ಆಗ ದಾರುಕನು ತನಗೆ ಯಾವುದೇ ದೇವ, ದಾನವ, ಅಸುರ, ಗಂಧರ್ವ, ಕಿನ್ನರ, ಕಿಂಪುರುಷ, ಮಾನವಾದಿಗಳಿಂದ ಯಾರಿಂದಲೂ ಸಾವು ಸಂಭವಿಸಬಾರದು ಎಂದು ಕೋರುತ್ತಾನೆ. ಹಾಗೆಯೇ ತ್ರಿಮೂರ್ತಿಗಳಿಂದಲೂ ತನಗೆ ಮರಣ ಬರಬಾರದು ಎಂಬ ವರವನ್ನೂ ಬೇಡುತ್ತಾನೆ. ತನಗೆ 10,000 ಆನೆಗಳ ಬಲವನ್ನು ಕೇಳುತ್ತಾನೆ. ಹಾಗೆಯೇ ಬ್ರಹ್ಮದೇವನ ಬ್ರಹ್ಮದಂಡ ಹಾಗೂ ಇತರ ದೈವೀ ಅಸ್ತ್ರವನ್ನು ಕರುಣಿಸಲು ಬೇಡುತ್ತಾನೆ. ಮಾಯಾವಿದ್ಯಾ ಮತ್ತು ಮಂತ್ರವಿದ್ಯೆಗಳು ತನಗೆ ಸಿದ್ಧಿಸಲಿ ಹಾಗೂ ಮಂತ್ರ ದೇವತೆಗಳಾದ ಮಾಯಾದೇವಿ ಮತ್ತು ತಾಮಸಿ ಇಬ್ಬರೂ ತನ್ನೊಡನೆಯೇ ಇರಬೇಕು ಎಂದು ಕೇಳಿಕೊಳ್ಳುತ್ತಾನೆ. ಈ ಎಲ್ಲಾ ಬೇಡಿಕೆಗಳನ್ನು ಆಲಿಸಿದ ಬ್ರಹ್ಮದೇವನು ಅವನಿಗೆ ವರಗಳನ್ನು ಕೊಡಲು ಸಮ್ಮತಿಸಿದ ನಂತರ ದಾರುಕನನ್ನು ಪ್ರಶ್ನಿಸುತ್ತಾನೆ. ಒಬ್ಬ ಸ್ತ್ರೀಯಿಂದ ಸಾವು ಬರದಂತೆ ಏಕೆ ಕೇಳಿಕೊಳ್ಳಲಿಲ್ಲ ಎಂದು. ಆಗ ಅದಕ್ಕೆ ದಾರುಕನು ವಿಕಟವಾಗಿ ನಕ್ಕು, ನನ್ನಂತಹ ಪರಾಕ್ರಮಿಯನ್ನು ಒಬ್ಬಳು ಸ್ತ್ರೀ ವಧಿಸಿದಲು ಸಾಧ್ಯವೇ ಎಂದು ಅಹಂನಿಂದ ನಡೆಯುತ್ತಾನೆ. ದಾರುಕನು ಯಶಸ್ವಿಯಾಗಿ ತಪಸ್ಸನ್ನಾಚರಿಸಿ ವರಗಳನ್ನು ಪಡೆದು ತನ್ನ ಮಾತಾಪಿತೃಗಳಲ್ಲಿ ಮರಳುತ್ತಾನೆ. ಅವರುಗಳು ದಾರುಕನನ್ನು ಅತ್ಯಾನಂದದಿಂದ ಬರಮಾಡಿಕೊಂಡು ಅವನು ಪಡೆದಂತಹ ವರಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ನಂತರ ಅಸುರ ಶಿಲ್ಪಿಯಾದ ಮಯಾನನ್ನು ಕರೆಸಿ ಅವರುಗಳಿಗೆ ಭವನ, ಕೋಟೆ, ಉದ್ಯಾನಾದಿಗಳನ್ನು ನಿರ್ಮಿಸಿಕೊಡಲು ಕೇಳಿಕೊಳ್ಳುತ್ತಾನೆ. ಅಂತೆಯೇ ಅವನು ಅವರುಗಳಿಗೆ ಸುಂದರವಾದ ಭವನಗಳನ್ನು, ಉದ್ಯಾನವನಗಳನ್ನು, ಸರೋವರಗಳನ್ನು, ಕೋಟೆಯನ್ನು, ಅಂತಃಪ್ರಾರಗಳನ್ನು ನಿರ್ಮಿಸಿಕೊಡುತ್ತಾನೆ. ಹಿಂದೆ ಸುದರ್ಶನ ಚಕ್ರದ ಭೀತಿಯಿಂದ ಪರ್ವತದ ಕಾದರಗಳಲ್ಲಿ, ಗುಹೆಗಳಲ್ಲಿ ಅಡಗಿಕೊಂಡಿದ್ದ ಅಸುರನನ್ನು ದಾರುಕನು ಒಗ್ಗೂಡಿಸಿದನು ಮತ್ತು ಅವರನ್ನು ಶಸ್ತ್ರಾಸ್ತ್ರಗಳಿಂದ ಸಜ್ಜುಗೊಳಿಸಿ ಅವರುಗಳಿಗೊಂದಿಗೆ ದಾರುಕನು ಇಂದ್ರನ ರಾಜಧಾನಿಯಾದ ಅಮರಾವತಿಯನ್ನು ತಲುಪಿ ಯುದ್ಧಕ್ಕೆ ಆಹ್ವಾನವಿತ್ತು
ರಣ ಕಹಳೆಯನ್ನು ಊದಿದನು. ಅಧ್ಯಾಯ 2. ದಾರುಕನ ಯುದ್ಧ ಘೋಷವನ್ನು ಕೇಳಿ ಇಂದ್ರನು ತನ್ನ ಶ್ವೇತ ಬಣ್ಣದ ಆನೆ ಐರಾವತವನ್ನು ಏರಿ ಯುದ್ಧ ಭೂಮಿಯನ್ನು ಪ್ರವೇಶಿಸಿ ಅಸುರರ ಮೇಲೆ ತನ್ನ ವಜ್ರಾಯುಧದಿಂದ ದಾಳಿ ಮಾಡಲು ಆರಂಭಿಸಿದನು. ಅಸುರರ ಭಿನ್ನವಾದ ರುಂಡದಿಂದ ಪ್ರವಹಿಸಿದ ರಕ್ತವು ಪರ್ವತದಿಂದ ಹರಿದು ಬರುವ ನದಿಯಂತೆ ಹರಿದವು. ಹೀಗೆ ಅಸುರರು ಸೋತು ಹಿಮ್ಮೆಟ್ಟುತ್ತಿರುವುದನ್ನು ಕಂಡು ದಾರುಕನು ಕ್ರೋಧದಿಂದ ದೇವತೆಗಳ ಮೇಲೆ ಅಸ್ತ್ರಮಾರಿಯನ್ನು ಪ್ರಯೋಗಿಸಿದನು. ಅದರಿಂದ ಭೀತರಾದ ದೇವತೆಗಳು ಓಡಿ ಹೋಗಿ ಅಡಗಿಕೊಂಡರು. ಇಂದ್ರನು ವಜ್ರಾಯುಧದಿಂದ ಹೋರಾಡುತ್ತಿರುವುದನ್ನು ನೋಡಿದ ದಾರುಕನು ತಾನು ಬ್ರಹ್ಮದೇವನ ವರವಾದ ಬ್ರಹ್ಮದಂಡವನ್ನು ಹಿಡಿದುಕೊಂಡನು. ಇದನ್ನು ಕಂಡಂತಹ ಇಂದ್ರನು ಭೀತನಾಗಿ ತಾನೂ ಅಡಗಿಕೊಂಡನು. ಹೀಗೆ ದಾರುಕನು ದೇವಲೋಕವನ್ನು ಆಕ್ರಮಿಸಿಕೊಂಡು ತನ್ನ ರಾಜ್ಯಭಾರವನ್ನು ಆರಂಭಿಸಿದನು. ಅತ್ಯಂತ ಕ್ರೂರಿಯಾದ 8 ಅಸುರರನ್ನು ತನ್ನ ಅಷ್ಟದಿಕ್ಪಾಲಕರನ್ನಾಗಿ ನೇಮಿಸಿದನು. ಯಾಗ ಯಜ್ಞಾದಿಗಳನ್ನು ನಡೆಯಲು ಬಿಡದೆ ಅವರು ನಶಿಸಿ ಹೋಗುವಂತೆ ಮಾಡಿದನು. ಸ್ತ್ರೀಯರನ್ನು ಪೀಡಿಸಿದನು. ಗೊಲ್ಲರನ್ನು ಮತ್ತು ಬ್ರಾಹ್ಮಣರನ್ನು ಚಿತ್ರಹಿಂಸೆ ಪಡಿಸಿದನು. ಸ್ವರ್ಗದಲ್ಲಿ ಇದ್ದ ಅಮೂಲ್ಯ ವೃಕ್ಷಗಳು ಮತ್ತು ರತ್ನಾದಿಗಳನ್ನು ಅಪಹರಿಸಿದನು ಮತ್ತು ಅದನ್ನು ತಂದು ತನ್ನ ರಾಜಧಾನಿಯಲ್ಲಿ ಇರಿಸಿಕೊಂಡನು. ಭೂಮಿಯಲ್ಲಿದ್ದ ಸರೋವರಗಳನ್ನು ಬಾವಿಗಳನ್ನು ಮುಚ್ಚಿ ಅವುಗಳಲ್ಲಿ ಕಲ್ಲು ಮರಳುಗಳನ್ನು ತುಂಬಲಾಯಿತು. ಗೋಶಾಲೆಗಳಿಗೆ ಬೆಂಕಿ ಹಚ್ಚಲಾಯಿತು. ಹೀಗೆ ದಾರುಕನು ತನ್ನ ಕ್ರೂರ ಮತ್ತು ಅನ್ಯಾಯದ ಆಳ್ವಿಕೆಯನ್ನು 3 ಲೋಕದಲ್ಲಿಯೂ ಮೊದಲಿಟ್ಟನು. ನಂತರ ದಾರುಕನು ಮಾಯಾಸುರನ ಮನೋಹರಳಾದ ಮಗಳು ಮನೋದರಿಯನ್ನು ವಿವಾಹವಾಗಿ ತನ್ನ ದಿನಗಳನ್ನು ಭೋಗಲಾಲಸೆಗಳಲ್ಲಿ ಕಳೆಯಲು ಆರಂಭಿಸಿದನು. ಅಧ್ಯಾಯ 3. ಇಂತಹ ದಾರುಕಾಸುರನ ದುರಾಡಳಿತವನ್ನು ತಡೆಯಲು ಆಗದೆ ದೇವತೆಗಳು ಬ್ರಹ್ಮದೇವನ ಸಹಾಯವನ್ನು ಕೋರುತ್ತಾರೆ. ಅವರ ಸ್ತೋತ್ರಾದಿಗಳಿಂದ ಸುಪ್ರೀತನಾಗಿ ಬ್ರಹ್ಮದೇವನು ಅವರಿಗೆ ಅಭಯವನ್ನಿತ್ತು ಪರಿಹಾರವನ್ನು ಹುಡುಕಲು ಅವರೊಡನೆ ತಾನೂ ವೈಕುಂಠಕ್ಕೆ ತೆರಳುತ್ತಾನೆ. ಅಲ್ಲಿ ಕ್ಷೀರಸಾಗರದಲ್ಲಿ ಶೇಷಶಾಯಿಯಾಗಿ ಯೋಗನಿದ್ರೆಯಲ್ಲಿದ್ದ ವಿಷ್ಣುವಿನ ಬಳಿ ಬಂದು ಪ್ರಾರ್ಥಿಸಲು ನಾರಾಯಣನು ತನ್ನ ಯೋಗನಿದ್ರೆಯಿಂದ ಹೊರಬಂದು ಅವರ ಕಷ್ಟವನ್ನು ಆಲಿಸಿ ನಂತರ ದಾರುಕನ ವರವನ್ನು ನೆನಪಿಸಿ ತನ್ನಿಂದಲೂ ಅದಕ್ಕೆ ಪರಿಹಾರ ಸಿಗದು, ಆದುದರಿಂದ ಎಲ್ಲರೂ ಕೈಲಾಸಕ್ಕೆ ತೆರಳಲು ಹೇಳಲಾಗಿ ಎಲ್ಲರೂ ಕೈಲಾಸಕ್ಕೆ ನಡೆದು ಉಮೆಯೊಡನೆ ವಿರಾಜಮಾನವಾದ ಮಹಾದೇವನಲ್ಲಿ ತಮಗೆ ಒದಗಿದಂತಹ ಕಷ್ಟ ಪರಿಸ್ಥಿತಿಯನ್ನು ಹೇಳಿ ಪರಿಹಾರಕ್ಕೆ ಪ್ರಾರ್ಥಿಸುತ್ತಾರೆ. ಉಮಾಮಹೇಶನು ಅಭಯವನ್ನಿತ್ತು ಪರಿಹಾರಾರ್ಥವಾಗಿ 6 ಶಕ್ತಿ ದೇವತೆಯ ನಿರ್ಮಾಣದ ಸೂಚನೆಯನ್ನು ನೀಡುತ್ತಾರೆ. ಅದರಂತೆಯೇ ಬ್ರಹ್ಮ, ವಿಷ್ಣು, ಶಿವ, ಕಾರ್ತಿಕೇಯ, ಯಮ ಮತ್ತು ಇಂದ್ರ ಇವರಿಂದ ಬ್ರಹ್ಮಾಣಿ, ವೈಷ್ಣವಿ, ಮಾಹೇಶ್ವರಿ, ಕೌಮಾರಿ, ವಾರಾಹಿ, ಇಂದ್ರಾಣಿ ಈ 6 ಮಾತ್ರಿಕಾ ಶಕ್ತಿಯರ ಆವಿರ್ಭವವಾಯಿತು. ನಂತರ ಆ 6 ಶಕ್ತಿ ದೇವತೆಯರು ತಮಗೆ ಸೂಕ್ತವಾದ ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತರಾಗಿ ದಾರುಕನ ವಧೆಗಾಗಿ ಅವನ ರಾಜಧಾನಿಯ ಕಡೆಗೆ ತೆರಳಿದರು. ಅವರ ಜೊತೆ ಅವರ ಭೂತಗಣಗಳು ಒಡನೆ ದಾರುಕನ ರಾಜಧಾನಿಯನ್ನು ಸುತ್ತುವರಿದರು. ರಣ ಕಹಳೆಯನ್ನು ಊದಿದರು. ಹೀಗೆ ಯುದ್ಧದ ಆಹ್ವಾನದ ಕೂಗನ್ನು ಕೇಳಿದ ದಾರುಕನು ತನ್ನ ದೂತನನ್ನು ಕರೆದು ವಿಷಯವನ್ನು ತಿಳಿದು ಬರಲು ಕಳುಹಿಸಿದನು. ವಿಷಯವನ್ನು ತಿಳಿದು ಮರಳಿ ಬಂದ ದೂತನು ದಾರುಕನಿಗೆ 6 ಸ್ತ್ರೀಯರು ತಮ್ಮ ಭೂತ ವೇತಾಳ ಗಣಗಳೊಡನೆ ಶಸ್ತ್ರಸಜ್ಜಿತರಾಗಿ ಯುದ್ಧಾಕಾಂಕ್ಷಿಗಳಾಗಿ ಬಂದಿರುವರು. ಅಂತೆಯೇ ಶಕುನಗಳನ್ನು ಗಮನಿಸಲು ತಮ್ಮೆಡೆಗೆ ಅಪಜಯದ ಸೂಚನೆಯಾಗುತ್ತಿದೆ ಎಂದು ಅರುಹಿದರು.
ಆಗ ದಾರುಕನು ತನ್ನ ಮಂತ್ರಿ ಮಹಾಕಪಾಲನನ್ನು ಯುದ್ಧಕ್ಕೆ ಬಂದ ಆ 6 ಸ್ತ್ರೀಯರನ್ನು ಬಂಧಿಸಿ ತರಲು ಕಳುಹಿಸುತ್ತಾನೆ. ಹೀಗೆ ತೆರಳಿದ ಮಂತ್ರಿ ಮಹಾಕಪಾಲ ಮತ್ತು ಇತರೆ ಮಂತ್ರಿಯರನ್ನು ಆ ಕ್ಷಣವೇ ಮಾತೃಕೆಯರು ಸಂಹರಿಸುತ್ತಾರೆ. ಇದನ್ನು ಕೇಳಿ ಕ್ರುದ್ಧನಾದ ದಾರುಕನು ತನ್ನ ಸಹೋದರನಾದ ದಾನವನನ್ನು ಬೃಹತ್ ಸೇನೆಯೊಂದಿಗೆ ಯುದ್ಧಕ್ಕೆ ಕಳುಹಿಸುತ್ತಾನೆ. ಹೀಗೆ ತನ್ನ ಬೃಹತ್ ಸೇನೆಯೊಂದಿಗೆ ಬಂದ ದಾನವನನ್ನು ಅವನ ಎದೆಗೆ ತ್ರಿಶೂಲದಿಂದ ಭರ್ಜಿಸಿ ಮಾಹೇಶ್ವರಿಯು ಸಂಹರಿಸುತ್ತಾಳೆ. ಆಗ ಅವನ ದೇಹದಿಂದ ಹೊರಟ ರಕ್ತವು ನದಿಯಂತೆ ಪ್ರವಹಿಸುತ್ತದೆ. ಹೀಗೆ ಗತಪ್ರಾಣನಾದ ದಾನವಾಸುರನು ಒಂದು ಬೆಟ್ಟದೆರೆಗೆ ಉರುಳಿದಂತೆ ಉರುಳುತ್ತಾನೆ. ಆ ಅಸುರನನ್ನು ಕೊಂದು ವಿಜಯಶಾಲಿ ಆದ ಕ್ಷಣ ಮಾತೃಕೆಯರನ್ನು ಕುರಿತು ಎಲ್ಲರೂ ಸ್ತೋತ್ರ ಮಾಡಿ ಹಾಡುತ್ತಾರೆ. ಅಧ್ಯಾಯ 4. ದಾರುಕನು ತನ್ನ ಸಹೋದರನ ಸಾವಿನ ನಷ್ಟವನ್ನು ಭರಿಸಲಾಗದೆ ಬಹಳ ದುಃಖಿತನಾಗಿದ್ದು ಕ್ರೋಧಿತನಾಗಿ ಅಂತಿಮವಾಗಿ ತಾನೇ ಶಸ್ತ್ರಾಸ್ತ್ರ ಸಜ್ಜಿತನಾಗಿ ಯುದ್ಧಕ್ಕೆ ತೆರಳುತ್ತಾನೆ. ತನ್ನ 32 ಕುದುರೆಗಳನ್ನ ನೇತೃತ್ವದ ಚಿನ್ನದ ರಥದ ಮೇಲೆ ಕುಳಿತಿದ್ದು 4 ಪಟ್ಟು ರಥ, ಗಜ, ತುರಿಗೆ, ಪಥಾತಿಗಳನ್ನ ಒಳಗೊಂಡ ಆ ಸೇನೆಯೊಂದಿಗೆ ಯುದ್ಧ ರಂಗಕ್ಕೆ ಪ್ರವೇಶಿಸುತ್ತಾನೆ. ಆ 6 ಮಾತೃಕಾ ಗಣಗಳಿಗೆ ಸವಾಲನ್ನು ಎಸೆಯುತ್ತಾನೆ. ಬಾಣಗಳ ಸುರಿ ಮಳೆಗೈಯುತ್ತಾ ಹಲ್ಲೆ ಮಾಡಲು ಆರಂಭ ಮಾಡುತ್ತಾನೆ. ನಂತರ ಅವರನ್ನು ತನ್ನ ಬ್ರಹ್ಮ ದಂಡದಿಂದ ಹತ್ಯೆ ಮಾಡಲು ಪ್ರಯತ್ನಿಸಿ ವಿಫಲನಾಗುತ್ತಾನೆ. ಇದನ್ನು ಕಂಡ ಆ ದೇವತೆಯರು ನಗುತ್ತಾ ತಾವುಗಳು ಬ್ರಹ್ಮಾದಿ ದೇವತೆಗಳ ಶಕ್ತಿ ಸ್ವರೂಪಿಣಿಯರಾಗಿದ್ದು ಬ್ರಹ್ಮದಂಡವಾಗಲಿ ಅಥವಾ ಯಾವುದೇ ಅಸ್ತ್ರಾದಿಗಳೇ ಆಗಲಿ ತಮಗೆ ಏನೂ ಮಾಡುವುದಿಲ್ಲ ಎಂದು ಹೇಳುತ್ತಾರೆ. ಆಗ ಅವನು ಅವರ ವಿರುದ್ಧ ಮಾಯಾಶಕ್ತಿಯನ್ನು ಪ್ರಯೋಗಿಸುತ್ತಾ ಅದರಲ್ಲೂ ಸೋಲುತ್ತಾನೆ. ಅದನ್ನು ಕಂಡು ದಾರುಕನು ತನ್ನ ಕತ್ತಿ ಮತ್ತು ಗುರಾಣಿಯನ್ನು ಹಾವು ಮತ್ತು ಹುಲಿಗಳನ್ನಾಗಿ ಪರಿವರ್ತಿಸಿ ಅದನ್ನು ಅಸ್ತ್ರಗಳಾಗಿ ಪ್ರಯೋಗಿಸಲು ತಾಯಂದಿರು ಅದನ್ನು ಭಸ್ಮೀಭೂತ ಮಾಡುತ್ತಾರೆ. ಆಗ ಮಾಹೇಶ್ವರಿಯು ದಾರುಕನನ್ನು ತನ್ನ ತ್ರಿಶೂಲದಿಂದ ಪ್ರಹಿಸುತ್ತಾಳೆ. ಆದರೆ ದಾರುಕನು ಒಂದೊಂದು ರಕ್ತ ಹನಿಯು ಇಲೆಯನ್ನು ಸೋಕಲು ಸಾವಿರಾರು ಸಂಖ್ಯೆಯಲ್ಲಿ ಅಸುರರ ಜನನವಾಗಿ ಅವನನ್ನು ಸಂಹರಿಸುವುದು ಅಸಾಧ್ಯವಾಗುತ್ತದೆ. ಆಗ ತಮಗೆ ಸೋಲು ಸನ್ನಿಹಿತ ಆಗುವುದನ್ನು ಗ್ರಹಿಸಿದ ದೇವತೆಗಳು ಯುದ್ಧ ಭೂಮಿಯಿಂದ ಗುಹೆ ಒಂದಕ್ಕೆ ಹಿಮ್ಮೆಟ್ಟುತ್ತಾರೆ. ಈ ಮಧ್ಯೆ ದಾರುಕನು ತನ್ನ ಕೆಲವು ಅನುಚಾರರ ಜೊತೆ ತೆರಳಿ ತ್ರಿಮೂರ್ತಿಗಳನ್ನು ಕೊಲ್ಲಲು ಆದೇಶಿಸುತ್ತಾನೆ. ಆದರೆ ಆ ನಂತರ ತನ್ನ ಮಂತ್ರಿಯರ ಸಲಹೆಯ ಮೇರೆಗೆ ಆದೇಶವನ್ನು ಹಿಂದಕ್ಕೆ ಪಡೆಯುತ್ತಾನೆ. ಅದೇ ಸಮಯದಲ್ಲಿ ದೇವರ್ಷಿ ನಾರದರು ದಾರುಕನ ಮುಂದೆ ಕಾಣಿಸಿಕೊಂಡು ತ್ರಿಮೂರ್ತಿಗಳ ಸದ್ಗುಣಗಳನ್ನು ಗಾಯನವನ್ನು ಮಾಡುತ್ತಾ ದಾರುಕನ ನ್ಯೂನತೆಗಳನ್ನು ಅವನಿಗೆ ವಿಷದಪಡಿಸಲು ದಾರುಕನು ಕೆರಳಿ ನಾರದರ ಮೇಲೆ ಹಲ್ಲೆಗೈಯಲು ಪ್ರಯತ್ನಿಸಲು ಭಯಗೊಂಡ ನಾರದರು ಓಡಿ ಕೈಲಾಸಕ್ಕೆ ಸೇರುತ್ತಾರೆ. ನಂತರ ಕೈಲಾಸದಲ್ಲಿ ಶಿವನ ಪಾದಕ್ಕೆ ಎರಗಿ ಶಿವನ ಸದ್ಗುಣಗಳನ್ನು ಗಾನ ಮಾಡಿ ಹೊಗಳಿ ಪಾಡಿ ನಂತರ ಪರಮೇಶ್ವರನಲ್ಲಿ ದಾರುಕ ಮತ್ತು ಅವನ ಅನುಯಾಯಿಗಳು ನಡೆಸುತ್ತಿರುವ ದೌರ್ಜನ್ಯವನ್ನು ಹೇಳಿ ಶಿವನು ತನ್ನ 3ನೆಯ ಕಣ್ಣು ತೆರೆದು ದಾರುಕನ ಅಟ್ಟಹಾಸವನ್ನು ಮೆಟ್ಟಬೇಕು ಎಂದು ಬೇಡಿಕೊಳ್ಳುತ್ತಾರೆ. ಈ ರೀತಿಯಾದ ಜನರ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ಮೇಲೆ ಕಥೆಯನ್ನು ಕೇಳಿದ ಮಹಾದೇವನು ಕ್ರೋಧದಿಂದ ತನ್ನ ಮೂಲ ಮತ್ತು ಹಿಂದಿನ ಉಗ್ರ ರೂಪಕ್ಕೆ ತೆರಳಿ ತ್ರಿಶೂಲಧಾರಿಯಾಗಿ ಕೊಡಲಿಯನ್ನು ಹಿಡಿದು ನಿಂತನು. ಅಧ್ಯಾಯ 5. ಶಿವನು ತನ್ನ ಅತ್ಯಂತ ಘೋರ ವಿನಾಶಕಾರಿಯಾದ ಉಗ್ರವಾದ ಸಂಹಾರ ರುದ್ರ ಸ್ವರೂಪವನ್ನು ಪಡೆಯಲು ಅವನ 3ನೆಯ ಕಣ್ಣಿನಿಂದ ಬೆಂಕಿ ಹೊಗೆ ಹೊರಬರುತ್ತಿರಲು ನೋಡಲು
ಅಸಹನೀಯನಾದನು. ಆಗ ಅವನ ಮೂರನೆಯ ಕಣ್ಣಿನಿಂದ ಕಪ್ಪಾದ ಕರಾಳ ಘೋರ ಸ್ವರೂಪದಲ್ಲಿ ಪ್ರಪಂಚವನ್ನೆಲ್ಲ ನಡುಗಿಸುವಂತಹ ಭಯಂಕರ ಅಟ್ಟಹಾಸಗೈಯುತ್ತಾ ಭದ್ರಕಾಳಿಯ ಜನನವಾಗುತ್ತದೆ. ಶಿವನ ಮೂರನೆಯ ಕಣ್ಣಿನಿಂದ ಅವಳು ಹೊರಗೆ ಧುಮುಕುತ್ತಿದ್ದಂತೆಯೇ ಕೈಲಾಸ, ಭೂಮಿ, ಆಕಾಶಗಳೆಲ್ಲ ನಡುಗಲು ಶುರುವಾಗುತ್ತದೆ. ಸಕಲ ಜೀವರಾಶಿಗಳು ಭಯದಿಂದ ನಡುಗಿದವು. ಸಾಗರಗಳು ಪ್ರಕ್ಷುಬ್ಧಗೊಂಡವು. ಹೇ ಮಗಳೇ ಚಾಮುಂಡಿ, ದಯವಿಟ್ಟು ನಿನ್ನ ಭಯಾನಕ ಸ್ವರೂಪವನ್ನು ಸ್ವಲ್ಪ ಮಟ್ಟಿಗೆ ತಗ್ಗಿಸು. ಇಂದಿನಿಂದ ನೀನು 6 ದೇವತೆಯರೊಡನೆ 7ನೆಯವಳಾಗಿ ಸಪ್ತ ಮಾತೃಕೆಯರು ಎನಿಸುವಿ. ಹಾಗೆಯೇ ನೀನು ಚಾಮುಂಡ ಎಂದು ಪ್ರಖ್ಯಾತಗೊಳ್ಳುವಿ. ಹೀಗೆ ಹೇಳುತ್ತಾ ಮಾತೆ ಪಾರ್ವತಿಯು ಅತ್ಯಂತ ಮಮತೆಯಿಂದ ಕೂಡಿದ ಮಾತುಗಳು ಭದ್ರಕಾಳಿಯನ್ನು ಶಾಂತಗೊಳಿಸುತ್ತದೆ. ನಂತರ ಚಾಮುಂಡಿಯು ತನ್ನ ಗಾತ್ರವನ್ನು ಕಡಿಮೆಗೊಳಿಸಿ ತಾಯಿ ಪಾರ್ವತಿಗೆ ವಂದಿಸುತ್ತಾಳೆ. ಭದ್ರಕಾಳಿಗೆ 1 ಮುಖ, 3 ಕಣ್ಣುಗಳು ಹಾಗೂ 16 ಕೈಗಳಿದ್ದು ಆನೆ ಹಾಗೂ ಸಿಂಹದ ಮುಖದ ಕಿವಿ ಓಲೆಗಳನ್ನು ಧರಿಸಿದ್ದಾಳೆ. ಅವಳು ಅತ್ಯಂತ ಅಲಂಕೃತಳಾಗಿದ್ದು ಶಕ್ತಿಯುತವಾದ ಆಯುಧಗಳನ್ನು ಹೊಂದಿದ್ದಾಳೆ. ಶಿವನು ತನ್ನ ಎಲ್ಲಾ ವೈಭವ ಕಾಂತಿಗಳನ್ನು ಭದ್ರಕಾಳಿಗೆ ಆಶೀರ್ವಾದವಾಗಿ ನೀಡಿರುತ್ತಾನೆ. ಆಗ ಭದ್ರಕಾಳಿಯು ತನ್ನ ಸೃಷ್ಟಿಯ ಉದ್ದೇಶವನ್ನು ಶಿವನಲ್ಲಿ ಕೇಳಲಾಗಿ, ಶಿವನು, ಓ ಮಗಳೇ ಭದ್ರಕಾಳಿ, 3 ಲೋಕಗಳಿಗೆ ಕಂಟಕನಾಗಿ 10,000 ಆನೆಗಳ ಬಲದಿಂದ ಕೊಬ್ಬಿರುವ ಆ ದಾರುಕನೆಂಬ ಅಸುರನ ಸಂಹಾರಕ್ಕಾಗಿ ನಿನ್ನ ಜನನವಾಗಿದೆ. ಹಾಗೆಯೇ ಆಕೆಗೆ ಹಲವಾರು ಶಕ್ತಿಶಾಲಿ ಆಯುಧಗಳನ್ನು, ಶಕ್ತಿಶಾಲಿ ಸೈನ್ಯವನ್ನು ಕೊಟ್ಟು ಆ ದಾರುಕನ ವಧಾರ್ಥವಾಗಿ ಭದ್ರಕಾಳಿಯನ್ನು ಶಿವನು ಕಳುಹಿಸಿಕೊಡುತ್ತಾನೆ. ಹಾಗೆಯೇ ಸಾಗುವಾಗ ಭದ್ರಕಾಳಿಯು ಕೈಲಾಸದ ಸುತ್ತಮುತ್ತಲಿನ ಕಾಡಿನಲ್ಲಿ ಸಿಕ್ಕ ಒಂದು ಬೇತಾಳವನ್ನು ಸಂಧಿಸಿ ಅದನ್ನು ತನ್ನ ವಾಹನವಾಗುವಂತೆ ಕೋರುತ್ತಾಳೆ. ಆದರೆ ಆ ವೇತಾಳವು ಆಹಾರ ಹಾಗೂ ನೀರಿನ ಕೊರತೆಯಿಂದ ಅತ್ಯಂತ ಬಳಲಿ ದೇವತೆಯನ್ನು ಹೊತ್ತು ಒಯ್ಯುವ ಕ್ಷಮತೆಯನ್ನು ಹೊಂದಿರಲಿಲ್ಲ. ಆಗ ತಾಯಿ ಭದ್ರಕಾಳಿಯು ಅದಕ್ಕೆ ತನ್ನೊಡನೆ ಬಂದರೆ ಕೋಟ್ಯಾನುಕೋಟಿ ಅಸುರರನ್ನು ಅದಕ್ಕೆ ಆಹಾರವಾಗಿ ಉಣಬಡಿಸುವುದಾಗಿ ಮಾತು ಕೊಟ್ಟಾಗ ಅತ್ಯಂತ ಸಂತಸದಿಂದ ಆಕೆಯ ವಾಹನವಾಗಲು ಒಪ್ಪಿಗೆ ಕೊಟ್ಟಿದ್ದು ಮತ್ತು ಮಾತಾ ಭದ್ರಕಾಳಿಯನ್ನು ಹೆಗಲ ಮೇಲೆ ಹೊತ್ತು ಹೊರಡುತ್ತದೆ. ದೇವತೆಗಳ ಹಾಗೂ ಭೂತ ವೇತಾಳ ಗಣಗಳ ಸೈನ್ಯವನ್ನು ಒಡಗೂಡಿ ಬೇರಿ ಶಂಕನಾದ ಮಾಡುತ್ತಾ ದಾರುಕನ ಅರಮನೆಯನ್ನು ತಲುಪಿ ತಾಯಿಯು ಯುದ್ಧ ಘೋಷವನ್ನು ಮಾಡಿದಳು. ಹೀಗೆ ಉಂಟಾದ ಕೋಲಾಹಲದ ಬಗ್ಗೆ ವಿಚಾರಿಸಲು ಬಂದ ದೂತನನ್ನು ಭೂತಗಣಗಳು ಪ್ರತಾಡನಗೈದು ದೂತನ ಕೊರಳಿಗೆ ಅತ್ಯಂತ ಭಾರವಾದ ಮರದ ತೊಲೆಯನ್ನು ಕಟ್ಟಿ ದಾರುಕನ ಆಸ್ಥಾನಕ್ಕೆ ಅವನಿಗೆ ಸಂದೇಶವಾಗಿ ಕಳುಹಿಸಿದರು. ಇದನ್ನು ಕಂಡ ದಾರಕನು ತನ್ನ 8 ಜನ ಮಂತ್ರಿಯರನ್ನು ಶಸ್ತ್ರ ಸಜ್ಜಿತಗೊಳಿಸಿ 4 ಪಟ್ಟು ಸೈನ್ಯದೊಂದಿಗೆ ಯುದ್ಧಕ್ಕೆ ಕಳುಹಿಸಿದನು. ದೇವಾಸುರರ ಘನ ಘೋರ ಯುದ್ಧ ಆರಂಭವಾಗಲು ಭೂತಗಳು ಅಸುರರನ್ನು ಕೊಂದು ರಕ್ತವನ್ನು ಸೇವಿಸಿದವು ಮತ್ತು ಭದ್ರಕಾಳಿಯ ಸೈನ್ಯವು ಯುದ್ಧ ಭೂಮಿಯಲ್ಲೆಲ್ಲ ಮೇಲುಗೈ ಸಾಧಿಸಿದವು. ಅಧ್ಯಾಯ 6. ಕಾಳಿಕಾ ಮಾತೆ ಮತ್ತು ದಾರುಕನ ಅತ್ಯಂತ ಘೋರ ಯುದ್ಧಕ್ಕೆ ಸಾಕ್ಷಿಯಾಗಲು ಆಕಾಶದ ತುಂಬೆಲ್ಲ ದೇವತೆಗಳು, ಯಕ್ಷರು, ಕಿನ್ನರು, ಕಿಂಪುರುಷರು, ಸಪ್ತರ್ಷಗಳು, ವಿದ್ಯಾಧರರೆಲ್ಲರೂ ನೆರೆದು ಜಗದಂಬೆ ಭದ್ರಕಾಳಿಯನ್ನು ಸ್ತುತಿಸಲು ಆರಂಭಿಸಿದರು. ಈ ಅಧ್ಯಾಯದಲ್ಲಿ 5 ರಿಂದ 69ನೇ ಶ್ಲೋಕದವರೆಗೂ ಭದ್ರಕಾಳಿಯ ಸ್ತುತಿಯನ್ನು ಒಳಗೊಂಡಿದೆ. ನಿತ್ಯವೂ ಅದನ್ನು ಪಠಿಸುವವರಿಗೆ ತಾಯಿಯು ಎಲ್ಲಾ ದುಃಖ ಬಾಧೆಗಳಿಂದ ಬಿಡುಗಡೆಗೊಳಿಸಿ ಶುಭ ಸಂತೋಷವನ್ನು ನೀಡುತ್ತಾಳೆ.
ಈ ಸ್ತುತಿಯು ದೇವಿ ಮಹಾತ್ಮ್ಯದ 11ನೇ ಅಧ್ಯಾಯದಲ್ಲಿ ಬರುವ ನಾರಾಯಣಿ ಸ್ತುತಿಗೆ ಸಮಾನವಾಗಿರುತ್ತದೆ. ಭದ್ರಕಾಳಿ ಮಹಾತ್ಮೆಯಲ್ಲಿ ಬರುವ ಭದ್ರಕಾಳಿ ಸ್ತುತಿಯು ಮತ್ತು ದೇವಿ ಮಹಾತ್ಮೆಯಲ್ಲಿ ಬರುವ ನಾರಾಯಣ ಸ್ತುತಿಯು ಎರಡು ಸಮಾನವಾಗಿರುತ್ತದೆ ಅರ್ಥದಲ್ಲಿ ಹಾಗೂ ಶಬ್ದ ಪ್ರಕಾರದಲ್ಲಿ ಎಂದು ಹೇಳಲಾಗುತ್ತದೆ. ಭದ್ರಕಾಳಿ ಮಹಾತ್ಮ್ಯದಲ್ಲಿನ ಭದ್ರಕಾಳಿಯ ವರ್ಣನೆಯ ದೇವಿ ಮಹಾತ್ಮ್ಯದಲ್ಲಿನ ಚಾಮುಂಡಿಯ ವರ್ಣನೆಗಿಂತ ಅತ್ಯಂತ ಉಗ್ರಮವಾಗಿದ್ದು, ಎರಡೂ ಸ್ತುತಿಗಳಲ್ಲಿಯೂ ದೇವಿಯನ್ನು ಆದಿ ಪರಾಶಕ್ತಿಗೆ ಸಮಾನವಾಗಿಸಿದೆ. ದೇವಿ ಮಹಾತ್ಮ್ಯದಲ್ಲಿ ಚಂಡ ಮತ್ತು ಮುಂಡರನ್ನು ವಧಿಸಿದ್ದಕ್ಕಾಗಿ ಚಾಮುಂಡಿ ಎಂದು ಕರೆಯಲ್ಪಡುತ್ತಾಳೆ. ಹಾಗೆ ಭದ್ರಕಾಳಿ ಮಹಾತ್ಮೆಯಲ್ಲಿ ಕೂಡ ಚಂಡ ಮುಂಡ ನಿಷೂದಿನಿ ಎಂದು ಸ್ತುತಿಸಲಾಗುತ್ತದೆ. ತಾಯಿಯು ತನ್ನ ಹೊಗಳಿಕೆಯನ್ನು ಪಾಡುತ್ತಿರುವ ಗೀತೆಗಳನ್ನು ಕೇಳುತ್ತಾ ಅವಳ ರಕ್ಷಣೆಯನ್ನು ಬೇಡುತ್ತಾ ಇದ್ದ ತನ್ನ ಸ್ತುತಿಗಳನ್ನು ಕೇಳಿ ಅಭಯವನ್ನು ನೀಡುತ್ತಾ ಹರಸಿದಳು ಮತ್ತು ಅತ್ಯಂತ ತೇಜಸ್ವಿನಿಯಾಗಿ ಆ ಮಹಾತಾಯಿ ನಿಂತಳು. ಅಧ್ಯಾಯ 7. ಯುದ್ಧಕ್ಕೆ ತೆರಳುವ ಮುನ್ನ ದಾರುಕನು ಪತ್ನಿ ಮನೋದರಿಗೆ ದಿವ್ಯ ಮಂತ್ರಗಳನ್ನು ಉಪದೇಶಿಸುತ್ತಾನೆ ಹಾಗೂ ತಾನು ಹಿಂತಿರುಗಿ ಬರುವವರೆಗೂ ನಿತ್ಯವೂ ಅತ್ಯಂತ ಶುದ್ಧಳಾಗಿದ್ದು ಶ್ರದ್ಧಾ ನಿಷ್ಠೆಗಳಿಂದ ಈ ಮಂತ್ರಗಳನ್ನು ಜಪಿಸುತ್ತಿರು ಎಂದು ಹೇಳುತ್ತಾನೆ. ಹಾಗೆಯೇ ತನ್ನ ಅನುಪಸ್ಥಿತಿಯಲ್ಲಿ ಮನೆಗೆ ಬರುವ ಸನ್ಯಾಸಿ, ಭಿಕ್ಷುಕರು ಹಾಗೂ ಅನ್ನಿತರ ಅತಿಥಿಗಳಿಗೆ ಅತಿಥಿ ಸತ್ಕಾರ ತಪ್ಪದೇ ಮಾಡು ಎಂದು ಹೇಳುತ್ತಾನೆ. ಹಾಗೂ ತನ್ನ ವಿಜಯಕ್ಕಾಗಿ ನಿತ್ಯವೂ ಕೊಟ್ಟ ಮಂತ್ರವನ್ನು ಜಪಿಸುತ್ತಾ ತಾನು ವಿಜಯಿಯಾಗಿ ಹಿಂತಿರುಗಿ ಬರುವಂತೆ ಪ್ರಾರ್ಥಿಸಲು ಹೇಳುತ್ತಾನೆ. ಹೀಗೆ ಚೆನ್ನಾಗಿ ಯುದ್ಧ ಸನ್ನತನಾಗಿ ದಾರುಕನು ಯುದ್ಧಕ್ಕೆ ಹೊರಡುತ್ತಾನೆ. ದೇವಿ ಮತ್ತು ದಾರುಕನ ಇಬ್ಬರ ಸೈನ್ಯಗಳು ಘನಘೋರವಾಗಿ ಘರ್ಷಿಸಲು ಆರಂಭಿಸಲು ದಾರುಕನು ದೇವಿಯ ಮೇಲೆ ಆಗ್ನೇಯ ತಿಮಿರಾಶಾಸ್ತ್ರಗಳನ್ನು ಪ್ರಯೋಗಿಸಲು ತಾಯಿಯು ದಾರುಕನ ಆಗ್ನೇಯಾಸ್ತ್ರವನ್ನು ಪರ್ಜನ್ಯಾಸ್ತ್ರದಿಂದ, ವರುಣಾಸ್ತ್ರವನ್ನು ಪರ್ವತಾಸ್ತ್ರದಿಂದ, ತಿಮಿರಾಸ್ತ್ರವನ್ನು ಸೂರ್ಯಾಸ್ತ್ರದಿಂದ, ನಾಗಾಸ್ತ್ರವನ್ನು ಗರುಡಾಸ್ತ್ರದಿಂದ, ಮತಂಗಾಸ್ತ್ರವನ್ನು ಸಿಂಹಾಸ್ತ್ರದಿಂದ, ಮಹಿಷಾಸ್ತ್ರವನ್ನು ಅಶ್ವಾಸ್ತ್ರದಿಂದ, ಪರ್ವತಾಸ್ತ್ರವನ್ನು ವಜ್ರಾಯುಧದಿಂದ ನಿಷ್ಕ್ರಿಯೆಗೊಳಿಸಿದಳು. ಹೀಗೆ ತಾನು ದೇವಿಯನ್ನು ಅಸ್ತ್ರಗಳಿಂದ ಮಣಿಸಲಾಗದ್ದನ್ನು ಕಂಡು ದಾರುಕನು ಬ್ರಹ್ಮದಂಡದಿಂದ ಹಲ್ಲೆ ಮಾಡಿದನು. ಅದನ್ನು ಕಂಡ ದೇವ, ಬ್ರಾಹ್ಮಣ, ಋಷ್ಯಾದಿಗಳು ಬ್ರಹ್ಮದೇವನಿಗೆ ಬೇಡಲು ಅವನು ಅವರ ಬೇಡಿಕೆಯನ್ನು ಮನ್ನಿಸಿ ಆ ಬ್ರಹ್ಮದಂಡದ ತೀವ್ರತೆಯನ್ನು ಕಡಿಮೆಗೊಳಿಸುತ್ತಾನೆ. ಬ್ರಹ್ಮದಂಡದ ಶಕ್ತಿ ಕುಂದಿಸಲು ದೇವ, ಬ್ರಾಹ್ಮಣ, ಋಷ್ಯಾದಿಗಳು ಅವನ ಈ ಸತ್ಕೃತ್ಯವನ್ನು ಶ್ಲಾಘಿಸಿದರು. ಆದಾಗ್ಯೂ ಕೂಡ ಬ್ರಹ್ಮದಂಡದ ಆಘಾತದಿಂದ ಭದ್ರಕಾಳಿಯು ಯುದ್ಧ ಭೂಮಿಯನ್ನು ತೊರೆದು ಚೇತರಿಸಿಕೊಳ್ಳಲು ದೂರದ ಸ್ಥಳಕ್ಕೆ ತೆರಳಬೇಕಾಯಿತು. ಆಗ ಮಾ ದುರ್ಗೆಯು ಭದ್ರಕಾಳಿಯ ಮುಂದೆ ಪ್ರಕಟವಾಗಿ, ಓ ಮಗಳೇ ಭದ್ರಾ, ದಾರುಕನು ತಾನು ಯುದ್ಧಕ್ಕೆ ತೆರಳುವ ಮುನ್ನ ತನ್ನ ಪತ್ನಿಗೆ ಬ್ರಹ್ಮದೇವನ ವರದಿಂದ ಪಡೆದ 2 ಮಂತ್ರಗಳನ್ನು ಬೋಧಿಸಿದ್ದಾನೆ. ಆ ಮಂತ್ರದ ಪ್ರಭಾವದಿಂದ ನೀನು ಹಿಮ್ಮೆಟ್ಟಬೇಕಾಯಿತು. ಈಗ ನಾನು ಮಾರು ವೇಷದಲ್ಲಿ ದಾರುಕನ ಪತ್ನಿಯ ಬಳಿ ತೆರಳಿ ಆ 2 ಮಂತ್ರಗಳನ್ನು ನಮಗಾಗಿ ಹಿಂಪಡೆಯುತ್ತೇನೆ. ಅಲ್ಲಿಯವರೆಗೂ ನೀನು ಇಲ್ಲಿಯೇ ವಿಶ್ರಾಂತಿಯನ್ನು ಪಡೆ ಎಂದು ಹೇಳಿ ತೆರಳುತ್ತಾಳೆ. ನಂತರ ದುರ್ಗಾದೇವಿಯು ಬಡ ಬ್ರಾಹ್ಮಣ ಪತ್ನಿಯ ರೂಪವನ್ನು ಧರಿಸಿ ಮಾರುವೇಷದಲ್ಲಿ ಹೋಗಿ ದಾರುಕನ ಪತ್ನಿಯ ಬಳಿ ಭಿಕ್ಷೆಯನ್ನು ಬೇಡುತ್ತಾಳೆ. ಆಗ ಮನೋದರಿಯು ಆಕೆಯನ್ನು ಅತ್ಯಂತ ಆದರದಿಂದ ಬರಮಾಡಿಕೊಂಡು ಸತ್ಕರಿಸುತ್ತಾ ಆಕೆ ಬೇಡುವಂತಹ ಚಿನ್ನ, ಮುತ್ತು, ರತ್ನ, ವಸ್ತ್ರಾದಿಗಳನ್ನು ನೀಡುವುದಾಗಿ ಹೇಳುತ್ತಾಳೆ.
ಅಥವಾ ಅವು ಯಾವುದೂ ಬೇಡವಾದಲ್ಲಿ ಆಕೆ ಬಯಸುವಂತಹ ಯಾವುದನ್ನಾದರೂ ಕೊಡುವುದಾಗಿ ಭರವಸೆ ನೀಡುತ್ತಾಳೆ. ಆಗ ಬ್ರಾಹ್ಮಣ ಸ್ತ್ರೀಯ ವೇಷದಲ್ಲಿದ್ದ ದುರ್ಗಾ ಮಾತೆಯು ಅತ್ಯಂತ ದೀನಳಂತೆ ನಟಿಸುತ್ತಾ, ಅಮ್ಮ, ನನಗೆ ಈ ಯಾವ ವಸ್ತ್ರಗಳಲ್ಲಿಯೂ ಆಸಕ್ತಿ ಇಲ್ಲ ಕಣಮ್ಮ. ನಾನು ಇಲ್ಲಿಗೆ ನಿನ್ನ ಮತ್ತು ನಿನ್ನ ಪತಿಯ ಒಳಿತಿಗಾಗಿಯೇ ಬಂದಿದ್ದೇನೆ. ನಿನ್ನ ಪತಿಯು ಯುದ್ಧಕ್ಕೆ ತೆರಳುವ ಮುನ್ನ ಬ್ರಹ್ಮದೇವನ ವರವಾದ ದಿವ್ಯ ಮಂತ್ರಗಳನ್ನು ನಿನಗೆ ನೀಡಿರುತ್ತಾನೆ. ಅದನ್ನು ನೀನು ಒಬ್ಬಳೇ ಪಠಿಸುವುದಾದರೆ ಅದು ಅಷ್ಟು ಫಲಕಾರಿಯಾಗುವುದಿಲ್ಲ. ನಿನ್ನ ಪತಿಯು ಜಯವಾಗುವುದಾದರೆ ಅದಕ್ಕಾಗಿಯೇ ಆ ಮಂತ್ರಗಳನ್ನು ನಿನ್ನಲ್ಲಿ ಬೇಡಲು ಬಂದಿದ್ದೇನೆ. ನಾನು ಕೂಡ ಆ ಮಂತ್ರಗಳನ್ನು ನಿನ್ನೊಂದಿಗೆ ಜಪಿಸಿದರೆ ಆ ಮಂತ್ರಗಳ ಶಕ್ತಿಯು ಪೂರ್ಣಗೊಳ್ಳುತ್ತದೆ. ನಾನು ಇದನ್ನು ನಿನ್ನ ಲಾಭಕ್ಕಾಗಿಯೇ ಬೇಡುತ್ತಿದ್ದೇನೆ. ನನ್ನನ್ನು ನಂಬಿ ಆ ಮಂತ್ರವನ್ನು ನನಗೆ ಕೊಡು ಎಂದು ಹೇಳುತ್ತಾಳೆ. ಇದನ್ನು ನಿಜವೆಂದು ನಂಬಿದ ಮನೋದರಿಯು ಆ 2 ಮಂತ್ರಗಳನ್ನು ಬ್ರಾಹ್ಮಣ ಸ್ತ್ರೀ ವೇಷಧಾರಿಯಾದ ದುರ್ಗಾ ಮಾತೆಯಲ್ಲಿ ಬಹಿರಂಗಪಡಿಸುತ್ತಾಳೆ. ಮಂತ್ರಗಳನ್ನು ಪಡೆದು ಅದನ್ನು ನಿರ್ಜನ ಪ್ರದೇಶದಲ್ಲಿ ಕುಳಿತು ಪಠಿಸುವುದಾಗಿ ಹೇಳುತ್ತಾ ಮನೋದರಿಗೆ ಹೇಳಿ ಹೊರಡುತ್ತಾಳೆ. ಹೀಗೆ ತೆರಳಿದ ಆ ಮಹಾತಾಯಿಯು ತನ್ನ ನಿಜ ರೂಪಕ್ಕೆ ಮರಳಿ ದೇವಿ ಭದ್ರಕಾಳಿ ಇದ್ದಲ್ಲಿ ಹೋಗಿ ಆಕೆಗೆ ಮಂತ್ರಗಳನ್ನು ಕೊಡುತ್ತಾಳೆ. ಆ ಮಂತ್ರಗಳನ್ನು ಪಡೆದ ಭದ್ರಕಾಳಿಯು ಹೊಸ ಹುರುಪಿನಿಂದ ಮರಳುತ್ತಾಳೆ. ನಂತರ ದಾರುಕನ ಮೇಲೆ ಬಲವಾಗಿ ದಾಳಿ ಮಾಡಿ ಅವನ ರಥವನ್ನು ಪುಡಿ ಪುಡಿ ಮಾಡಿ ಕುದುರೆಗಳನ್ನು ಸಾರಥಿಗಳನ್ನು ಕೊಲ್ಲುತ್ತಾಳೆ. ಅದೇ ವೇಳೆಗೆ ದಾರುಕನ ಕೈಯಲ್ಲಿದ್ದ ಬ್ರಹ್ಮಾಂಡವು ತನ್ನ ಕಾರ್ಯ ನಿಲ್ಲಿಸಿ ನಿಷ್ಕ್ರಿಯವಾಗುತ್ತದೆ. ಇದನ್ನು ಕಂಡ ದಾರುಕನು ತನ್ನ ಶತ್ರುಗಳು ಮಂತ್ರಗಳ ಜ್ಞಾನವನ್ನು ಗಳಿಸಿದ್ದಾರೆ ಎಂದು ಅರಿತುಕೊಂಡು ತನ್ನ ಅರಮನೆಗೆ ಧಾವಿಸಿ ಪತ್ನಿಯ ಬಳಿ ಬಂದು ಕೇಳುತ್ತಾನೆ. ಅದರ ಬಗ್ಗೆ ಪ್ರಶ್ನಿಸಲಾಗಿ ಆಕೆ ಆತನಿಗೆ ನಡೆದ ಎಲ್ಲಾ ವೃತ್ತಾಂತವನ್ನು ತಿಳಿಸುತ್ತಾಳೆ. ಅದನ್ನು ಕೇಳಿದ ದಾರುಕನ ಪತ್ನಿಗೆ, ನನ್ನ ಪ್ರಾರಬ್ಧ ಕರ್ಮದಿಂದ ಈ ಜನ್ಮದಲ್ಲಿ ಮಾಡಬೇಕಾದದ್ದೆಲ್ಲಾ ಮುಗಿದಿದೆ. ಹಾಗೆಯೇ ಜನ್ಮಿಸಿದವನಿಗೆ ಮರಣವು ನಿಶ್ಚಿತ. ನನ್ನ ಮರಣ ಕಾಲವು ಸಮೀಪಿಸುತ್ತಿದೆ. ಹತಾಶಳಾಗದಿರು. ನೀನು ನಿನ್ನ ತಂದೆಯ ಅರಮನೆಗೆ ತೆರಳಿ ಯಾವುದೇ ತೊಂದರೆಗಳು ಇಲ್ಲದೆ ಬರೆದಿರುವ ಹಾಗೆ ನಿನ್ನನ್ನು ನೀನು ನೋಡಿಕೋ. ನೀನು ನನ್ನೊಡನೆ ಮರಣವನ್ನು ಅಪ್ಪಬಾರದು ಎಂದು ಸಾಂತ್ವನಿಸಿ ಸಮಾಧಾನಿಸಿ ದಾರುಕನು ಮರಳಿ ರಣರಂಗವನ್ನು ಪ್ರವೇಶಿಸುತ್ತಾನೆ. ಆ ಸಮಯದಲ್ಲಿ ಭದ್ರಕಾಳಿಯ ಆಜ್ಞೆಯ ಮೇರೆಗೆ ಭೂತ ಗಣಗಳು ದಾರುಕನ ರಾಜಧಾನಿಯನ್ನು ಸಂಪೂರ್ಣವಾಗಿ ನಾಶಪಡಿಸಿದವು. ದಾರುಕನ ಪತ್ನಿಯು ದಾರುಕನನ್ನು ದೇವಿಗೆ ಶರಣಾಗಿ ಆಕೆಯೊಡನೆ ಯುದ್ಧ ಮಾಡಬೇಡಿ ಎಂದು ಅವಿತರವಾಗಿ ಬೇಡುತ್ತಿದ್ದರೂ ಅವನು ಅದಕ್ಕೆ ಕಿವಿಗೊಡದೆ ದೇವಿಯೊಡನೆ ಯುದ್ಧಕ್ಕಿಳಿಯುತ್ತಾನೆ. ಆಗ ದೇವಿಯ ಅಸ್ತ್ರದಿಂದ ಅವನ ಕೈಯಿಂದ ಬಿಟ್ಟು ಹೋದ ಬ್ರಹ್ಮದಂಡವು ಅವನನ್ನೇ ಬೆನ್ನಟ್ಟಲು ಪ್ರಾರಂಭಿಸುತ್ತದೆ. ಆಗ ದಾರುಕನ ಮೂಳೆಗಳು ಮುರಿದು ಕೀಲುಗಳು ಬೇರ್ಪಟ್ಟು ಆತನು ಯುದ್ಧ ಭೂಮಿಯಿಂದ ಪಲಾಯನಗೈಯುತ್ತಿರಲು ದೇವಿಯು ಅವನನ್ನು ಅಟ್ಟಿಸಿಕೊಂಡು ಹಿಂಬಾಲಿಸಲಾರಂಭಿಸುತ್ತಾಳೆ. ಅಧ್ಯಾಯ 8. ಭಯ ಗಾಬರಿಗಳಿಂದ ಬಳಲಿದ ದಾರುಕನು ದೇವಿಯನ್ನು ಕಣ್ತಪ್ಪಿಸಿ ಪಾತಾಳದಲ್ಲಿ ಅಡಗಿದನು. ಅವನನ್ನು ಕೊಲ್ಲಲು ಸಾಧ್ಯವಾಗದಿದ್ದರಿಂದ ನಿರಾಶೆಗೊಂಡ ಭದ್ರಕಾಳಿಯು ತನ್ನ ವೈಫಲ್ಯವನ್ನು ತಂದೆಗೆ ಹೇಗೆ ವಿಷದಪಡಿಸುವುದು ಎಂದುಕೊಳ್ಳುತ್ತಿರುವಾಗಲೇ ಒಂದು ಅಶರೀರವಾಣಿಯು ದುಷ್ಟ ದಾರುಕನು ಪಾತಾಳದಲ್ಲಿ ಅಡಗಿದ್ದಾನೆ ಎಂದು ತಿಳಿಸುತ್ತದೆ. ಅದನ್ನು ಕೇಳಿ ತಾಯಿ ಭದ್ರಕಾಳಿಯು ತನ್ನ ಕೂದಲಿನಿಂದ ಸೂರ್ಯನನ್ನು ಮರೆಮಾಡಲಾಗಿ ಭೂಮಿಯು ಕತ್ತಲಿನಲ್ಲಿ ಮುಳುಗುತ್ತದೆ. ನಂತರ ತನ್ನ ನಾಲಿಗೆಯನ್ನು ಹೊರಚಾಚಿ ಭೂಮಿಯಾದ್ಯಂತ ಹರಳಿದಳು. ഇരുಳಾಯಿತೆಂದು ದಾರುಕನು ಪಾತಾಳದಲ್ಲಿ ಅಡಗಿದ್ದವನು ಅಲ್ಲಿಂದ ಹೊರಬರುತ್ತಾನೆ. ಹಾಗೆ ಬಂದವನು ತಾಯಿಯು ಭೂಮಿಯ ಮೇಲೆಲ್ಲ ತನ್ನ ನಾಲಿಗೆ ಚಾಚಿ ಅವನಿಗೆ ಕಾದಿರುವಳು ಎಂದು ಅರಿಯದೆಯೇ ದೇವಿಯ ನಾಲಿಗೆಯ ಮೇಲೆ ನಡೆಯಲಾರಂಭಿಸುತ್ತಾನೆ.
ಆಗ ತಾಯಿಯು ತನ್ನ ನಾಲಿಗೆಯನ್ನು ತಿರುಗಿ ಹೊರಳಿಸಲು ಆರಂಭಿಸುತ್ತಾಳೆ. ದಾರುಕನು ತಾಯಿಯ ಬಾಯನ್ನು ಅರಿವಿಲ್ಲದೆಯೇ ಸಮೀಪಿಸಲು ತಾಯಿಯು ತನ್ನ ನಾಲಿಗೆಯನ್ನು ಹೊರಳಿಸಿ ಆತನನ್ನು ಆಕಾಶಕ್ಕೆ ಚಿಮ್ಮಿಸುತ್ತಾಳೆ. ಆತನು ಹಾಗೆ ಎಸೆಯಲ್ಪಟ್ಟು ಭೂಮಿಗೆ ಬೀಳುತ್ತಿರಲು ಕಾಳಿಯು ತನ್ನ ತ್ರಿಶೂಲದಿಂದ ತಿವಿಯಲು ದಾರುಕನು ರಕ್ತದಿಂದ ತೊಯ್ದು ಹೋದನು. ಆದರೆ ಆತನ ಒಂದೇ ಒಂದು ಬಿಂದು ರಕ್ತವು ಭೂಮಿಗೆ ಬೀಳದೆ ತಾಯಿಯ ನಾಲಿಗೆಯ ಮೇಲೆ ಬಿದ್ದು ಅದರಿಂದ ಮತ್ತೆ ಶಕ್ತಿಶಾಲಿ ಅಸುರರು ಹುಟ್ಟಲಾಗಲಿಲ್ಲ. ಹಾಗೆ ರಕ್ತದ ಮಡುವಿನಲ್ಲಿ ಇದ್ದ ದಾರುಕನು ತಾಯಿಯ ಪಾದಕ್ಕೆ ಮಣಿದು, ಹೇ ತಾಯಿ, ನನ್ನನ್ನು ವಧಿಸದಿರು ಎಂದು ಬೇಡುತ್ತಾನೆ. ಅದನ್ನು ಆಲಿಸಿದ ಆ ತಾಯಿಯ ಹೃದಯವು ಚಲಿಸಿ ಕರುಣೆಯಿಂದ ದಾರುಕನೊಡನೆ ದೃಷ್ಟಿ ಬೀರಿದಳು. ತಾಯಿಯ ಈ ರೀತಿಯ ಬದಲಾವಣೆಗಳನ್ನು ಗಮನಿಸಿದ ದೇವತೆಗಳು ಮತ್ತು ಋಷಿಗಳು ದಾರುಕನನ್ನು ಈವರೆಗೂ ಮಾಡಿದಂತಹ ಅಷ್ಟು ಅನ್ಯಾಯ ದೌರ್ಜನ್ಯವನ್ನು ತಾಯಿಗೆ ನೆನಪಿಸಿ, ತಾಯಿ ಆತನಿಗೆ ಕರುಣೆ ತೋರದಿರು, ಅವನ ವಧೆ ಅರ್ಹ ತಾಯಿ, ಅವನು ವಧೆಗೆ ಅರ್ಹ ಎಂದು ಹೇಳುತ್ತಾ ತಾಯಿಯನ್ನು ಸ್ತುತಿಸಲಾರಂಭಿಸುತ್ತಾರೆ. ಅದನ್ನು ಕೇಳಿದ ತಾಯಿಯು ಕ್ರೋಧಭರಿತಳಾಗಿ ಭಯಂಕರ ರೂಪವನ್ನು ತಾಳಿದಳು. ಮತ್ತೆ ಆಕೆಯ ಕಣ್ಣುಗಳು ಬೆಂಕಿಯನ್ನ ಉಗುಳಲು ಆರಂಭಿಸಲು ಆಕೆಯು ದಾರುಕನನ್ನು ನೆಲಕ್ಕೆ ದೂಡಿ ತನ್ನ ತ್ರಿಶೂಲದಿಂದ ಅವನ ಎದೆ ಬಗೆದು ತನ್ನ ಕೈಯಲ್ಲಿ ಇದ್ದ ಪಾನ ಪಾತ್ರೆಯಲ್ಲಿ ಸಂಗ್ರಹಿಸಿದ್ದ ಅದನ್ನು ಪಾನ ಮಾಡಿ ಅವನ ಕರುಳಿನ ಮಾಲೆಯನ್ನು ಕೊರಳಿಗೆ ಹಾರವಾಗಿ ಧರಿಸಿದಳು. ನಂತರ ದಾರುಕನ ತಲೆಯನ್ನು ಕಡಿದು ಘನ ಘೋರ ಅಟ್ಟಹಾಸ ಮಾಡುತ್ತಾ ನರ್ತಿಸಲು ಆರಂಭಿಸಿದಳು. ಇಷ್ಟಾದರೂ ಆಕೆಯ ಕೋಪ ಶಮನಗೊಳ್ಳದೆ ತಾಯಿಯು ಕ್ರೋಧದಲ್ಲಿಯೇ ಬೇತಾಳನನ್ನು ಆರೋಹಿಸಿ ಕೈಲಾಸಕ್ಕೆ ತನ್ನ ಭೂತ ಗಣಗಳೊಡನೆ ಮರಳಿದಳು. ಅವಳು ತೀರದ ಕ್ರೋಧದಿಂದ ಕೈಲಾಸಕ್ಕೆ ಆಗಮಿಸುತ್ತಿರುವುದನ್ನು ದೂರದಿಂದಲೇ ಗಮನಿಸಿದ ಪರಮೇಶ್ವರನು ನಂದಿ ಗಣಪತಿಯರನ್ನು ತನ್ನ ಬಳಿ ಕರೆದು ಅವರಿಗೆ ಶಿಶು ರೂಪವನ್ನು ತಾಳಿ ಕೈಲಾಸದ ಪ್ರವೇಶ ದ್ವಾರದಲ್ಲಿ ಮಲಗಲು ಸೂಚನೆ ನೀಡುತ್ತಾನೆ. ಅವನುಗಳು ಅದರಂತೆಯೇ ಮಾಡಲು ನಂತರ ಶಿವನು ಅಲ್ಲಿ ನೆರೆದಿದ್ದ ಭಕ್ತರಿಗೆ ತಾಯಿಯನ್ನು ಶಾಂತಗೊಳಿಸಲು ಸ್ತುತಿಗಳನ್ನು ಪಾಡಲು ಹೇಳುತ್ತಾನೆ. ಆ ರೋಷಭರಿತಳಾಗಿ ಕೈಲಾಸದೆಡೆಗೆ ಧಾವಿಸಿ ಭದ್ರಕಾಳಿಯು ಕೈಲಾಸ ಪ್ರವೇಶ ದ್ವಾರದಲ್ಲಿ ಮಲಗಿದ್ದ ಶಿಶುಗಳನ್ನು ನೋಡಲಾಗಿ ಆಕೆಯ ಮಾತೃಭಾವವು ಜಾಗೃತವಾಗಲು ಆಕೆ ಶಾಂತಳಾಗಿ ಅತ್ಯಂತ ಪ್ರೀತಿಯಿಂದ ಆ ಕಂದಮ್ಮಗಳನ್ನು ಎತ್ತಿಕೊಂಡು ತನ್ನ 4 ತೋಳುಗಳನ್ನು ತೊಟ್ಟಲಾಗಿಸಿ ಅವುಗಳ ಶುಶ್ರೂಷೆ ಮಾಡಲಾರಂಭಿಸಿದಳು. ಹೀಗೆ ಶಾಂತಳಾದ ತಾಯಿಯನ್ನು ದೇವತೆಗಳು, ಋಷಿಗಳು ಆದಿಯಾಗಿ ಎಲ್ಲರೂ ಆಕೆಯ ಸ್ತುತಿಗೈಯುತ್ತಾ ಆಕೆಯನ್ನು ಕೈಲಾಸಕ್ಕೆ ಸ್ವಾಗತಿಸಿದರು. ಅಧ್ಯಾಯ 9. ಈ 9ನೇ ಅಧ್ಯಾಯದಲ್ಲಿ ತಾಯಿ ಭದ್ರಕಾಳಿಯ ಸ್ತುತಿಗಳು, ಆಕೆಯ ಶ್ರೇಷ್ಠತೆ, ಆಕೆಯ ನಿರ್ದಿಷ್ಟ ಗುಣಲಕ್ಷಣಗಳು ಮತ್ತು ಸಕಾರಾತ್ಮಕ ಗುಣಲಕ್ಷಣಗಳನ್ನು ಇಲ್ಲಿ ಕೂಲಂಕುಷವಾಗಿ ವಿವರಿಸಲಾಗಿದೆ. ತಾಯಿಯು ಹೇಗೆ ಅಸುರನನ್ನು ವಧಿಸಿ ಜಗತ್ ಕಲ್ಯಾಣವನ್ನು ಮಾಡಿದ್ದಾಳೆ, ಆಕೆಯ ವಿವಿಧ ಸ್ವರೂಪ, ಆಕೆಯ ಸೃಷ್ಟಿ, ಸ್ಥಿತಿ, ಲಯಗೊಳಿಸುವ ಶಕ್ತಿ, ಆಕೆಯ ಬಾಹ್ಯ ಸ್ವರೂಪ, ಗುಣಲಕ್ಷಣಗಳ ವಿವರಣೆಗಳನ್ನು ಈ ಅಧ್ಯಾಯದಲ್ಲಿ ತಿಳಿಸಲಾಗಿದೆ. ಈ ಭದ್ರಕಾಳಿ ಮಹಾತ್ಮೆಯನ್ನು ಪಠಿಸಿದವರಿಗೂ ತಾಯಿಯ ಸಂಪೂರ್ಣ ರಕ್ಷಣೆಯು ದೊರಕುತ್ತದೆ ಮತ್ತು ಅಭೀಷ್ಟಗಳು ನೆರವೇರಿ ಶತ್ರು ಬಾಧೆ, ಅಪಘಾತಗಳು, ಭೂತ ಪಿಶಾಚಿಗಳ ಬಾಧೆಗಳಿಂದ ರಕ್ಷಣೆಗಳನ್ನು ತಾಯಿಯು ನೀಡುತ್ತಾಳೆ. ಋಷಿಗಳ ಸ್ತುತಿಗಳಿಂದ ಪ್ರಸನ್ನಳಾದ ದೇವಿಯು ಋಷಿಗಳಿಗೆ ಆಶೀರ್ವದಿಸಿ ಉಮಾಮಹೇಶ್ವರರಿಗೆ ಗೌರವಾನ್ವಿತವಾಗಿ ನಮಿಸಿದಳು.
ಆಗ ಮಹಾದೇವನು 3 ಲೋಕಗಳಲ್ಲಿಯೂ ಶಾಂತಿಯನ್ನು ಪುನಃ ಸ್ಥಾಪಿಸಿರುವ ನೀನು ಅನೇಕ ಭಕ್ತರುಗಳನ್ನು ಹೊಂದುತ್ತೀಯಾ ಎಂದು ಅವರ ಮನೋವಾಂಛಿತವನ್ನು ನಿನ್ನ ಆಶೀರ್ವಾದದಿಂದ ಪಡೆಯುತ್ತಾರೆ ಮತ್ತು ರಕ್ಷಣೆ ಕೋರಿ ಬರುವ ಅವರುಗಳು ಅದಕ್ಕಾಗಿ ಕಾಣಿಕೆಗಳನ್ನು ಅರ್ಪಿಸುತ್ತಾರೆ ಎಂದು ಆಶೀರ್ವದಿಸುತ್ತಾರೆ. ಇಂದಿಗೂ ಸಹ ಭದ್ರಕಾಳಿಯು ತನ್ನ ಭಕ್ತರ ಸಂಕಟಗಳನ್ನು ನಿವಾರಿಸಲು ಭಕ್ತರ ಮನದಲ್ಲಿ ದೇವಸ್ಥಾನಗಳಲ್ಲಿ ನೆಲೆಸಿರುತ್ತಾಳೆ. ಭದ್ರಕಾಳಿಯನ್ನು ಆರಾಧಿಸುವವರಿಗೂ ಸುಖ, ಸಂತೋಷ, ನೆಮ್ಮದಿ, ದೀರ್ಘಾಯುಷ್ಯ ಮತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಹೀಗೆ ಸುತೀಕ್ಷ್ಣ ಋಷಿಗಳು ಹೇಗೆ ದಾರುಕನನ್ನು ವಧಿಸಲು ಭದ್ರಕಾಳಿಯ ಆವಿರ್ಭವವಾಯಿತು ಎಂದು ಕಥೆಯನ್ನು ಪೂರ್ಣಗೊಳಿಸಿದರು. ನಂತರ ಋಷಿಗಳು ಮುಂದೆ ತಿಳಿಸುತ್ತಾರೆ, ದಾರುಕನನ್ನು ವಧಿಸಿದ ನಂತರ ತಾಯಿ ಭದ್ರಕಾಳಿಯು ರಾಜ ಚಂದ್ರಸೇನನು ಬೇಟೆಗಾಗಿ ಬಂದಂತಹ ಕಾಡಿಗೆ ಬಂದು ಅಲ್ಲಿಯೇ ಆನೆಗಳನ್ನು ಕಟ್ಟಿದಂತಹ ಸ್ಥಳದಲ್ಲಿಯೇ ತಪಸ್ಸನ್ನು ಆಚರಿಸುತ್ತಿದ್ದಳು. ಸಮಯ ಕಳೆದಂತೆ ಆಕೆ ತಪಸ್ಸಿನಲ್ಲಿ ಕುಳಿತ ಸ್ಥಳದಲ್ಲಿಯೇ ಒಂದು ಬೃಹದಾಕಾರವಾದ ಹುತ್ತವು ದೇವಿಯ ಮೇಲೆ ನಿರ್ಮಾಣಗೊಂಡಿತು. ಹಾಗೆ ನಿರ್ಮಾಣಗೊಂಡ ಹುತ್ತವನ್ನೇ ರಾಜ ಚಂದ್ರಸೇನನ ಆನೆಗಳು ಹಾಳುಗೆಡವಿದವು. ಆದರೆ ಆ ತಾಯಿಯ ಅನುಗ್ರಹದಿಂದ ಹುತ್ತದಿಂದ ಹೊರಹೊಮ್ಮಿದ ಉಗ್ರ ರೂಪದ ಆಕಾರವು ಚಂದ್ರಸೇನನನ್ನು ಕೊಲ್ಲಲಿಲ್ಲ. ಭದ್ರಕಾಳಿಯ ವೈಭವವನ್ನು ಕೇಳುವುದು ಬಹಳ ಶುಭಕರ. ಬರಿದೇ ಆಕೆಯ ಬಗ್ಗೆ ಆಲೋಚಿಸಿದರೂ ಸಾಕು, ಇನ್ನು ಆಕೆಯ ಮಹಾತ್ಮೆಯನ್ನು ಹೇಳಿದವರಿಗೂ ಕೇಳಿದವರಿಗೂ ತಾಯಿಯು ಅವರ ಮನೋವಾಂಛಿತವನ್ನು ದಯಪಾಲಿಸುತ್ತಾಳೆ. ಈ ರೀತಿಯಾದಂತಹ ಸಂದೇಶದೊಂದಿಗೆ ಸುತೀಕ್ಷ್ಣ ಋಷಿಗಳು ಭದ್ರಕಾಳಿ ದೇವಿ ಮಹಾತ್ಮ್ಯದ ವರ್ಣನೆಯನ್ನು ಮುಕ್ತಾಯಗೊಳಿಸಿದರು. ಓಂ ಶ್ರೀ ಭದ್ರಕಾಳಿ ಚರಣಾರವಿಂದಾರ್ಪಣಮಸ್ತು.